ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈ ಬಿರಿಯಾನಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಬರೋದ ಬನ್ನಿ. ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ, 1-2 ಬೆಳ್ಳುಳ್ಳಿ, ಕೊತ್ತಂಬರಿ ಸ್ವಲ್ಪ, ಮೆಣಸು ಸ್ವಲ್ಪ, 8 ಹಸಿಮೆಣಸಿಕಾಯಿ, 2 ಈರುಳ್ಳಿ, 2 ಟೊಮೊಟೊ, ಅರ್ಧ ಕಪ್ಪು ಮೊಸರು, ಗೀ ರೈಸ್ ಪದಾರ್ಥಗಳು ಇದಿಷ್ಟು ತಗೊಂಡಿದ್ದೀನಿ ನಾನು. ಈಗ ಮೊದಲಿಗೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಅರ್ಧ ಕೆಜಿ ಅಕ್ಕಿ ತಗೊಂಡಿದ್ದೀನಿ, ನೀಟಾಗಿ ತೊಳೆದು ಸ್ವಲ್ಪ ನೆನೆಯಕ್ಕೆ ಬಿಡ್ತೀನಿ. ಈಗ ಒಂದು 10 ನಿಮಿಷ ನೆನೆಯಲಿ ಅಕ್ಕಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ತೊಗೊಂಡಿರೋ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೆಣಸು, ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೆ ಫಸ್ಟೇ ನಾನು. ನೀವು ತೊಳೆದಿಟ್ಕೊಂಡು 7-8 ಮೆಣಸಿನ್ಕಾಯಿ ತಗೊಂಡಿದ್ದೆ, ಇದನ್ನು ಹಾಕೋತಾಯಿದ್ದೀನಿ. ಇದ್ರ ಜೊತೆಯಲ್ಲಿ ಸ್ವಲ್ಪ ಮೊಸರು ಅರ್ಧ ಕಪ್ ತಗೊಂಡಿದ್ದೀನಿ. ನಾನು ಅರ್ಧ ಕಪ್ಪು ಹಾಕೋತಾಯಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಆರಿಸ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇಷ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಒಂದು 3-4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ. ಇವಾಗ ಎಣ್ಣೆ ಕಾದಿದೆ. ಈ ಎಣ್ಣೆಗೆ ಗೀ ರೈಸ್ ಪದಾರ್ಥ ಏನು ತಗೊಂಡಿದ್ವು ಅದನ್ನು ಹಾಕೊಳ್ತೀನಿ. ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಫ್ರೈ ಆಗಬೇಕಿದು. ಇದು ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊನ ತೊಗೊಂಡಿದ್ವಲ್ಲ, 1-2 ಟೊಮೊಟೊ, ಈ ಟೊಮೊಟೊನ ಹಾಕೊಳ್ಳಿ. ಟೊಮೊಟೊನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಿದ್ದು. ಇದು ಚೆನ್ನಾಗಿ ಫ್ರೈ ಆಗಬೇಕಿದು. ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಟೊಮೊಟೊ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕಿದು. ಗರಂ ಮಸಾಲ ಹಾಕೊಳ್ಳಿ 1 ಸ್ಪೂನು. ಇವಾಗ ಇದಕ್ಕೆ ಆಡಿಸ್ಕೊಂಡಿದ್ವಲ್ಲ, ರುಬ್ಕೊಂಡಿರೋ ಅಷ್ಟು ಮಸಾಲೆನ ಹಾಕೋತಾ ಇದ್ದೀನಿ. ನಾವು ಈ ಮಸಾಲೆಗೆ ಗರಂ ಮಸಾಲೆ, ಚಕ್ಕೆ, ಲವಂಗ ಏನು ಹಾಕಿರಲಿಲ್ಲ, ಹಾಗಾಗಿ ನಾವು ಇಲ್ಲಿಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಈ ಹಸಿ ಸ್ಮೆಲ್ ಹೋಗೋವಷ್ಟು ನೀಟಾಗಿ ಇದು ಫ್ರೈ ಆಗಬೇಕು. ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿರಲ್ಲ, ಇದು ಎಣ್ಣೆ ಬಿಟ್ಕೋಬೇಕು, ಹಂಗೆ ಫ್ರೈ ಮಾಡ್ಕೊಳ್ಳಿ. ಇದು ಬೆಂದಾಗಿದೆ. ಈಗ ಇದು ಅದಾದಮೇಲೆ ಸ್ವಲ್ಪ ಚಿಕನ್ ಹಾಕೋತಾ ಇದ್ದೀನಿ ನಾನು. ಚಿಕನು ಇದರಲ್ಲಿ ಬೇಯಬೇಕು, ಮಸಾಲೆ ಹಿಡಿದು ಚೆನ್ನಾಗಿ ಬೇಯಬೇಕು. ಈ ಮಸಾಲೆಗೆ ನೋಡಿ ಚಿಕನ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಹಿಡಿಬೇಕು ಇದಕ್ಕೆ. ಇವಾಗ ಸ್ವಲ್ಪ ರುಚಿ ಹಾಕೊಳ್ಳೋದ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಚೆನ್ನಾಗಿ ಮಿಕ್ಸು ಎಲ್ಲ ಚಿಕನ್ಗೂ ಚಿಕನ್ ಮಿಕ್ಸ್ ಆಗಿ ರುಚಿ ಹಿಡಿಬೇಕು ಚೆನ್ನಾಗಿ ಇದು. ಹಾಗಾಗಿ ಒಂದು 10 ನಿಮಿಷ ಇದನ್ನ ಬೇಯಕ್ಕೆ ಬಿಡೋದ. ಈಗ 5-10 ನಿಮಿಷ ಬೇಯಬೇಕಿದು. ಇದನ್ನ ಮುಚ್ಚಿಟ್ಟು ಬೇಯಿಸೋಣ. ಬೆಂದಿದೆ, ಇವಾಗ ತೆಗಿತೀನಿ ನೋಡಿ. ಇವಾಗ ಬೆಂದಿದೆ. ಈಗ ಇದಕ್ಕೆ ನೀರು ಹಾಕೋತೀನಿ. ಇವಾಗ ನೋಡಿ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಇಷ್ಟು ಬೆಂದರೆ ಸಾಕು. ಇವಾಗ ನೀರು ಹಾಕೊಳ್ಳೋದು. ನಾನು ಯಾವ ಕಪ್ಪಲ್ಲಿ ನೀರು ತಗೊಂಡಿದ್ದೆ, ಅಕ್ಕಿ ತಗೊಂಡಿದ್ದೆ, ಅದೇ ಕಪ್ಪಲ್ಲಿ 4 ಕಪ್ಪು ನೀರು ಹಾಕೋತೀನಿ. ಈಗ ನೋಡಿ, ನಾನು ಇದೇ ಕಪ್ಪಲ್ಲಿ 4 ಕಪ್ಪು ನೀರು ಹಾಕೋತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡಿದ್ರೆ ನೀರು ಸ್ವಲ್ಪ ಒಂದು ಅರ್ಧ ಕಪ್ಪು ಜಾಸ್ತಿ ಹಾಕೋಬೇಕು. ಕುಕ್ಕರಲ್ಲಿ ಮಾಡ್ತೀನಿ ಅಂತಂದರೆ ಕರೆಕ್ಟಾಗಿ 4 ಕಪ್ ಹಾಕಂದರೆ ಸಾಕು. ಇವಾಗ ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀಟಾಗಿ ಹಿಂಗೆ ಕುದಿದ್ಬಿಟ್ಟು ಈಗ ಸ್ವಲ್ಪ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಈಗ ಈ ನೀರು ಕುದಿಬೇಕು. ಇವಾಗ ಕುದಿದ್ಮೇಲೆ ಈಗ ನೋಡಿ ಇದಕ್ಕೆ ರುಚಿ ಟೇಸ್ಟ್ ಎಷ್ಟು ಅದನ್ನು ನೋಡಿಬಿಟ್ರು ನೀವು ಇನ್ನೂ ಸ್ವಲ್ಪ ರುಚಿ ಕಮ್ಮಿ ಇದ್ದರೆ ಬೇಕು ಅಂದರೆ ಹಾಕೋಬೋದು. ನೋಡಿ ನೀರು ಕುದೀತಾ ಇದೆ. ಇವಾಗ ಈಗ ಕುದೀತಿರೋ ನೀರಿಗೆ ನಾನು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಹಾಕೋತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡು 1-2 ಸರಿ ತಿರ್ಬಿಟ್ಟು ಬಿಟ್ಬಿಡ್ಬೇಕು. ಈ ಥರ ಪದೇ ತಿರಿಬಾರ್ದು. ಯಾಕಂದರೆ ಅಕ್ಕಿ ನೆನೆಸಿರೋದ್ರಿಂದ ಅಕ್ಕಿ ಎಲ್ಲ ಅನ್ನ ಎಲ್ಲ ಒಂಥರ ಒಡೆದೋಗ್ಬಿಡುತ್ತೆ. ಅದರಿಂದ ಪದೇ ತಿರಿಬಾರ್ದು. ಈಗ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು. ಇವಾಗ 1-2 ನಿಮಿಷ ಬಿಟ್ಟು ಸ್ವಲ್ಪ ಬೆಂದ ಮೇಲೆ ಆಮೇಲೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಈಗ 1-2 ನಿಮಿಷ ಮುಚ್ಚಿ, ಇವಾಗ 1-2 ನಿಮಿಷ ಮುಚ್ಚಿ ಬಿಡಿ. ಇವಾಗ
ನೋಡಿ ಬಿರಿಯಾನಿ ರೆಡಿಯಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಬಿಡಿ, ಸೂಪರಾಗಿರುತ್ತೆ. ಈಗ ಹಾಕೊಂಡು ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವಾಗ ಬಿರಿಯಾನಿ ಆಗಿದೆ, ಸರ್ವ್ ಮಾಡ್ತೀನಿ ನೋಡಿ. ಬಿರಿಯಾನಿ ಹೆಂಗೆ ರೆಡಿ. ಸಿಂಪಲಾಗಿ ಬಿರಿಯಾನಿನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.